ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಯನಾಕ್ಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನಲ್ಲಿ ಸುಮಾರು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. 6:30 7 ಗಂಟೆ ಆಗಿತ್ತು ಅನಿಸುತ್ತೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ. ಬಟ್ಟೆ ಎಲ್ಲ ವಾಶ್ ಆಗಿ ಒಣಗಿತ್ತು. ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಬಂದು ಮಡ್ಚಿಡೋಣ ಅಂತ ಹೇಳಿ ತೊಗೊಂಡು ಬಂದು ಮಡ್ಚ್ತಾ ಇದ್ದೆ. ಏನಾಗುತ್ತೆ ಅಂದರೆ ಈ ಬಟ್ಟೆ ರಾಶಿಯಲ್ಲಿ ಸುಮಾರು ಮುಕ್ಕಾಲು ಭಾಗದಷ್ಟು ನನ್ನ ಮಗನ ಬಟ್ಟೆನೇ ಇರುತ್ತೆ ಅನ್ಬೋದು. ಎಲ್ಲೋ ಒಂದು ಸ್ವಲ್ಪ ನಮ್ಮದಿರುತ್ತೆ, 2ರಿಂದ 3 ಜೊತೆ. ಅವನದೇ ಮುಕ್ಕಾಲು ಭಾಗ ಬಟ್ಟೆ ಇರುತ್ತೆ. ಆ ಸಣ್ಣ ಸಣ್ಣ ಬಟ್ಟೆಗಳನ್ನ ಮಡಚೋ ಅಷ್ಟರಲ್ಲೇ ಸಾಕಾಗಿ ಹೋಗ್ಬಿಡತ್ತೆ. ಇದು 2 ದಿನದ್ದು ಬಟ್ಟೆ. ಯಾಕಂದರೆ ಇತ್ತೀಚೆಗೆ ನನಗೆ ಅಷ್ಟಾಗಿ ಕೆಲಸ ಮಾಡೋದಕ್ಕಾಗಲ್ಲ, ಸ್ವಲ್ಪ ಸುಸ್ತು ಅನಿಸ್ತಾ ಇರುತ್ತೆ. ಸೊ ಹಾಗಾಗಿ ಒಂದು 2 ದಿನದ ಬಟ್ಟೆ ಇದು. ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗಂತ ಹೇಳಿದ್ರೆ, ಫಸ್ಟ್ನೇ ಪ್ರೆಗ್ನೆನ್ಸಿಯಲ್ಲಿ ನಮಗೆ ಅಷ್ಟಾಗಿ ಏನೂ ಅನಿಸೋದಿಲ್ಲ. ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಸುಸ್ತು ಅನಿಸ್ತಿರುತ್ತೆ. ಏನೂ ಕೆಲಸ ಮಾಡೋದಕ್ಕೆ ಮನಸ್ಸಿರೋದಿಲ್ಲ. ಸುಮ್ಮನೆ ಕೂತ್ಕೊಳ್ಳೋಣ, ಸುಮ್ಮನೆ ನಿಂತ್ಕೊಳ್ಳೋಣ ಅಂತಲೇ ಅನಿಸ್ತಾ ಇರ್ತೀವಿ. ಸುಮ್ಮನೆ ಟೈಮ್ ಪಾಸ್ ಮಾಡೋಣ ಅಂತಲೇ ಅನಿಸ್ತಿರುತ್ತೆ, ಬಿಟ್ಟರೆ ಕೆಲಸ ಮಾಡಬೇಕು ಅಂತ ಅನಿಸೋದಿಲ್ಲ. ನಾನು ಅಲ್ಲಿ ಬಟ್ಟೆ ಮಡಿಸ್ತಿದ್ರೆ ನನ್ನ ಹಸ್ಬೆಂಡ್ ಏನೋ ಹೇಳ್ತಾ ನಗಾಡ್ತಾ ಏನೋ ಹೇಳ್ತಾ ಹಂಗಿಸ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ನಗಾಡ್ಕೊಳ್ತಾ ಹಾಗೆ ಟೈಮ್ ಪಾಸ್ ಆಗ್ತಾಯಿತ್ತು. ನನ್ನ ಹಸ್ಬೆಂಡ್ ಮನೇಲಿದ್ದರೆ ಹೇಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ನಗಾಡಿಸ್ತಾ ಇರ್ತಾರೆ ಒಂದೊಂದು ಸಾರಿ. ನೈಟಿಗೆ ಅಡುಗೆ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ತಿಳಿಸಾರನ್ನ ನಾನು ಮಾಡಿದ್ದೆ, ನನ್ನ ಹಸ್ಬೆಂಡು ಕಬಾಬ್ನ ಮಾಡಿದರು. ಹಾಗಾಗಿ ಅಡುಗೆ ಮಾಡೋ ಕೆಲಸ ಏನಿರಲಿಲ್ಲ. ಬಟ್ಟೆಗಳನ್ನೆಲ್ಲ ಮಡಚಿ ವಾರ್ಡ್ರೋಬಿಗೆ ಇಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಅಷ್ಟೇ. ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ನೀರು ಕುಡಿಯೋದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಎಷ್ಟು ನೀರು ಕುಡಿದ್ರೂ ಸಾಕಾಗೋದಿಲ್ಲ ಅಂತ ಹೇಳ್ಬೋದು. ಬಟ್ ನಾನು ಮೊದಲನೇ ಪ್ರೆಗ್ನೆನ್ಸಿಲಿ ನಾನು ದಿನಕ್ಕೆ ಏನಿಲ್ಲ ಅಂದರೂ 6ರಿಂದ 7 ಲೀಟ್ರು ಹತ್ತತ್ರ ನೀರು ಕುಡಿತಿದ್ದೆ. ಬಟ್ ಲಾಸ್ಟ್ ಡೆಲಿವರಿ ಟೈಮಲ್ಲಿ ನನಗೆ ನೀರೇ ಇರಲಿಲ್ಲ. ನೀರನ್ನ ಚೆನ್ನಾಗಿ ಕುಡೀರಿ. ಈ ಬಟ್ಟೆಗಳನ್ನೆಲ್ಲ ಮಡಚಿ ವಾರ್ಡ್ರೋಬಿಗೆ ಇಟ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಹಾಗೆ ಮಲ್ಕೊಂಬಿಟ್ವಿ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತೀನಿ. Independence sale 75% EMI free 20% ವರೆಗೆ ಕ್ಯಾಶ್ ಬ್ಯಾಕ್ ಬಡ್ಡಿ ರಹಿತ EMI ಸೌಲಭ್ಯ. ಕಿರಿಯರ್ ಉತ್ತಮ ಸರ್ವಿಸ್, ಕಡಿಮೆ ಬೆಲೆ since 1971. ಹೇಳು ಬಾಬು. Movement that inspires. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಟಿವಿ ಡ್ಯಾನ್ಸ್ ರೆಸ್ಟ್ ಥಿಯೇಟರ್ ಕೊಚ್ಚಿ ಹೋದ ವಿಚಾರ ಜವಾಬ್ದಾರಿಗೆ ಭೇಟಿ ನೀಡಲಿರುವ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ತಿಂಡಿಗೋಸ್ಕರ ಇಲ್ಲಿ ಮಸಾಲ ಚಿತ್ರಾನ್ನ ಟ್ರೈ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು. ಪ್ರತಿ ಸರಿನೂ ಈರುಳ್ಳಿ ಹೆಚ್ಚಾಕಿ ಟೊಮೊಟೊ ಎಲ್ಲ ಹಾಕಿ ಮಾಡೋದಕ್ಕಿಂತ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ ಬರುತ್ತೆ ಅಂತ ಹೇಳ್ಬೋದು.
ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಖಾರಕ್ಕೋಸ್ಕರ 4ರಿಂದ 5 ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಒಂದು 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಳಿ. ಇಲ್ಲಿ ಸುಮಾರು ನಾನು 4 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. ಅಕಸ್ಮಾತ್ ನೀವು ಜಾಸ್ತಿ ಮಾಡಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಕಮ್ಮಿ ಮಾಡಬೇಕು ಅಂದರೆ ಕಾಯಿ ತುರಿನ ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ. ಅದನ್ನೆಲ್ಲ ತರಿಯಾಗಿ ಚೆನ್ನಾಗಿ ರುಬ್ಕೊಂಡ್ಮೇಲೆ ಈಗ ಒಂದು ಪ್ಯಾನ್ಗೆ ಒಂದು 2ರಿಂದ 3 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ, ಜೀರಿಗೆ, ಒಣಮೆಣಸು ಹಾಗೆ ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 2 ಟೀ ಸ್ಪೂನ್ ಆಗುವಷ್ಟು ಶೇಂಗಾನ ಸೇರಿಸಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ನೀವು ಫ್ರೈ ಮಾಡಿಕೊಂಡ್ರೆ ಬೇಗ ಶೇಂಗಾ ಎಲ್ಲ ಸೀದೋಗಿಬಿಡತ್ತೆ, ಅಷ್ಟು ಕ್ರಿಸ್ಪಿ ಬರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಶೇಂಗಾ ಎಲ್ಲ. ನೋಡ್ತಿರ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕಾಗತ್ತೆ. ಈಗ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡ ನಂತರ ಚೆನ್ನಾಗಿ ಆ ಎಣ್ಣೆ ಜೊತೆ ಆ ಮಸಾಲೆ ಮಿಕ್ಸ್ ಆಗಬೇಕು. 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡಬೇಡಿ, ಯಾಕಂದರೆ ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ಅರ್ಜೆಂಟಾಗಿ ಏನಾದರೂ ಈರುಳ್ಳಿ, ಟೊಮೊಟೊ ಎಲ್ಲ ಖಾಲಿ ಹೋಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಇಷ್ಟೇ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಈಗ ಅನ್ನನ ಉದ್ರುದ್ರಾಗಿ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅರ್ಧ ಹೋಳಷ್ಟು ನಿಂಬೆಹಣ್ಣು, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಯ್ತು. ಮಸಾಲ ಚಿತ್ರಾನ್ನ ರೆಡಿನೇ ಆಗೋಗ್ಬಿಡುತ್ತೆ. ಏನಾದರೂ ನೀವು ಬಿಸಿ ಅನ್ನನ ಮಾಡ್ಕೊಂಡಿದ್ರೆ ಒಂದು ಪ್ಲೇಟ್ಗೆ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ. ಇಲ್ಲ ಅಂತ ಹೇಳಿದ್ರೆ ಬಿಸಿ ಅನ್ನನ ಹಾಕಿ ಕಲಸಿದ್ರೆ ಮುದ್ದೆ ಥರ ಆಗಿಬಿಡತ್ತೆ. ಸ್ವಲ್ಪ ಉದ್ರಾಗಿದ್ದರೆ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲ ಈ ಮಸಾಲ ಚಿತ್ರಾನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತಿಂಡಿ ಎಲ್ಲ ತಿಂದ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ, ಮನೆಯಲ್ಲಿ ಸ್ವಲ್ಪ ಶೋಕೇಸ್ ಎಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ನ ಮಾಡ್ಕೋತಿದ್ದೆ. ಈ ಎಲ್ಲ ಕೆಲಸನೂ ಒಂದೇ ದಿನ ಮಾಡಲಿಕ್ಕಾಗೋದಿಲ್ಲ. ಒಂದೊಂದು ದಿನ ಒಂದೊಂದು ಕೆಲಸನ ಮಾಡ್ಕೊಳ್ತೀನಿ. ನನ್ನ ಅತ್ತೆ ಮಾವ ಕೂಡ ಮನೇಲಿ ಇರಲಿಲ್ಲ, ಅವರು ಕೂಡ ಊರಿಗೆ ಹೋಗಿದ್ದರು. ಹಾಗಾಗಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಕೆಲಸನ ಮಾಡ್ಕೊಳ್ತಿದ್ದೆ. ಮನೇಲಿ ಒಬ್ಬಳೇ ಸುಮ್ಮನೆ ಕೂತ್ಕೊಂಡಿರ್ಬೇಕಲ್ಲ, ಹಸ್ಬೆಂಡ್ ಕೂಡ ಕೆಲಸಕ್ಕೆ ಹೋಗಿರ್ತಾರೆ. ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಿಧಾನಕ್ಕೆ ಟೈಮ್ ಪಾಸ್ಗೋಸ್ಕರ ಕೆಲಸನ ಮಾಡ್ಕೊಳ್ತಿದ್ದೆ. ಮಧ್ಯೆ ಮಧ್ಯೆ ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ. ಇದಾದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮಳೆ ತುಂಬಾ ಬರ್ತಿತ್ತು ಅಂತ ಹೇಳ್ಬೋದು. ಹಾಗೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಿದ್ನಲ್ಲ, ಸುಸ್ತು ಕೂಡ ಅನಿಸ್ತಿತ್ತು. ಸೊ ಹಾಗಾಗಿ ಸ್ವಲ್ಪ ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡೋಕ್ಕೆ ಅಂತ ಹೋದೆ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ಬೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ.
ಮುಂದೆ ಬರೋ ವಿಡಿಯೋದಲ್ಲಿ ಇನ್ನಷ್ಟು ರೆಸಿಪೀಸ್ನ ಶೇರ್ ಮಾಡ್ಕೊಳ್ತಾ ಹಾಗೆ ಇನ್ನಷ್ಟು ಟಿಪ್ಸ್ಗಳೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬಾಯ್.